ನಮಸ್ಕಾರ ಸ್ನೇಹಿತರೆ, ಇವತ್ತು ಒಂದು ಚಾಲೆಂಜ್ ತಗೊಂಡಿದ್ದೀನಿ. 100 ರೂಪಾಯಿಗೆ ಮನೆಯವ್ರಿಗೆಲ್ಲ ಅಡುಗೆ ಮಾಡಬೇಕು. ಇವತ್ತು 100 ರೂಪಾಯಿಯಲ್ಲಿ ಏನೇನು ತರಕಾರಿ ಏನೇನು ಸಾಧ್ಯ ಆಗುತ್ತೋ ಅದನ್ನು ತೆಗೆದುಕೊಂಡು ಮನೆಯಲ್ಲಿರೋರಿಗೆಲ್ಲ ಅಡುಗೆ ಹಾಕಬೇಕು. ಅದು ಸಾಧ್ಯನಾ ಅಥವಾ ಇಲ್ವೋ, ಅದು ಚಾಲೆಂಜಾ, ಸಕ್ಸಸ್ ಆಗುತ್ತೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಮಾಡ್ತಾ ತೋರಿಸ್ತೀನಿ, ನೋಡೋಣ ಬನ್ನಿ ಅದು ಹೇಗಾಗುತ್ತೆ. ಇಷ್ಟೆಲ್ಲ ತರಕಾರಿ ತಂದಿದ್ದೀನಿ. ಇದಕ್ಕೆ 100 ರೂಪಾಯಿ ಬೀಳುತ್ತಾ ಇಲ್ಲ, ಅದು ವಿವರಿಸ್ತೀನಿ. ಇದು ಒಂದು 10 ರೂಪಾಯಿ ನುಗ್ಗೆಕಾಯಿ. ಇದು ಟೊಮೊಟೊ kg 20 ರೂಪಾಯಿ. 3 ಟೊಮೊಟೊಗೆ ಅಮ್ಮಮ್ಮ ಅಂದರೆ 5 ರೂಪಾಯಿ ಕೂಡ ಬೀಳೋದಿಲ್ಲ. 5 ರೂಪಾಯಿ ಇಟ್ಕೊಳ್ಳೋಣ, 5 ರೂಪಾಯಿ. ಇದು ಗಿಡದಲ್ಲಿ ಸಿಕ್ಕಿದ್ದು ಬದನೆಕಾಯಿ. ಇದು ಹಾಕೋ ಅವಶ್ಯಕತೆ ಇಲ್ಲ, ಬಟ್ ಸಿಕ್ಕಿರೋದ್ರಿಂದ ನಾನು ಹಾಕ್ತೀನಿ. ಇದಕ್ಕೂ ಅಮೌಂಟ್ ಸೇರಿಸ್ಕೊಬೋದು, ಅಂದರೆ ಒಂದು 5 ರೂಪಾಯಿ ಇಟ್ಕೊಬೋದು. ಇದು ಮೆಣಸಿನ್ಕಾಯಿ. ಇದು ಗಿಡದಲ್ಲೇ ಸಿಕ್ಕಿದ್ದು, 2 ಇದೆ. ಇದಕ್ಕೆ ಅಮ್ಮಮ್ಮ ಅಂದರೆ 50 ಪೈಸೆ ಕೂಡ ಇಟ್ಕೊಬೋದು, 50 ಪೈಸೆ. 10 ರೂಪಾಯಿ ಒಂದು 20 ರೂಪಾಯಿ ಸಾಮಾನು ಆಗಿರ್ಬೋದಾ? ಓಕೆ, ಬೇಳೆ ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಣ. ಬೇಳೆ ಸಾಂಬಾರು ಮಾಡೋಣ ಅಂತ ಅದಕ್ಕೆ ಒಂದು ಆಲೂಗಡ್ಡೆನೂ ಸೇರಿಸೋಣ, ರುಚಿ ಚೆನ್ನಾಗಿರುತ್ತೆ. ಈರುಳ್ಳಿ, ಬೆಳ್ಳುಳ್ಳಿ ಆಪ್ಷನ್ ಬೇಕಿದ್ದರೆ ಹಾಕ್ಕೊಬೋದು, ಇಲ್ಲದಿದ್ದರೆ ಇರ್ಬೋದು. ಆದರೆ ಇದು ಜೀರ್ಣಶಕ್ತಿಗೆ, ಗ್ಯಾಸ್ಟ್ರಿಕ್ಗೆ ತುಂಬ ಒಳ್ಳೆಯದಾಗಿರೋದ್ರಿಂದ ನಾನು ಯೂಸ್ ಮಾಡ್ತೀನಿ. ನನ್ನ ತರಕಾರಿ ಎಲ್ಲ 25 ರೂಪೀಸಲ್ಲಿ ಮುಗೀತು. ಈಗ ಬೇಳೆ ಒಂದು ಸ್ವಲ್ಪ, ಬೇಳೆನ ಇಷ್ಟು ತೆಗೆದುಕೊಂಡಿದ್ದೀನಿ. ಏಕೆಂದರೆ ಬಜೆಟಲ್ಲಿ ಮಾಡೋದ್ರಿಂದ ಸ್ವಲ್ಪ ಕಡಿಮೆ ಬೇಳೆ ಹಾಕ್ಕೊಂಡ್ರೆ ನಡೆಯುತ್ತೆ. ಮತ್ತು ಆಲೂಗಡ್ಡೆ ಹಾಕೋದ್ರಿಂದ ಸಾಂಬಾರು ತಿಕ್ಕಾಗಿ ಬರುತ್ತೆ. ಬೇಳೆಗೆ ಒಂದು 20 ರೂಪಾಯಿಂದ 30 ರೂಪಾಯಿ ಆಗ್ಬೋದು ಅಷ್ಟೇ. ಈ ಬೇಳೆ, ಇಷ್ಟು ಬೇಳೆಗೆ kg ಬೇಳೆ ಬಂದು 200 ರೂಪಾಯಿ. ನಾವು ತೆಗೆದುಕೊಂಡಿರೋದು ಒಂದು ಸ್ವಲ್ಪ ಸಾಕು, ತಿಕ್ಕಾಗಿ ಮಾಡಬಹುದು. ಇರೋದ್ರಲ್ಲೇ ನಾವು ತಿಕ್ಕ ಸಾಂಬಾರು ಮಾಡ್ಬೋದು. ಹೇಗೇನು ತೋರಿಸ್ತೀನಿ. ಹೆಂಗಿದ್ರು ನಾನು ಬದನೆಕಾಯಿ ಆಲೂಗಡ್ಡೆ ಹಾಕ್ತಾಯಿದ್ದೀನಿ ಅಲ್ವಾ, ಅದು ಸಾಂಬಾರು ತುಂಬ ಟೇಸ್ಟ್ ಕೊಡುತ್ತೆ ಹಾಗೂ ತಿಕ್ಕಾಗಿ ಇರುತ್ತೆ. ನೆಕ್ಸ್ಟ್ ಸ್ಟೆಪ್, ನಾನು ಇದನ್ನು ತೊಳ್ಕೊತೀನಿ. ನಾನು ಫಿಲ್ಟ್ರ್ ವಾಟ್ರೇ ಯೂಸ್ ಮಾಡೋದು ಅಡುಗೆಗೆ ಎಲ್ಲದಕ್ಕೂ. ಅದಕ್ಕಾಗಿ ನಾನು ಫಿಲ್ಟರ್ ವಾಟ್ರ್ ಯೂಸ್ ಮಾಡ್ತೀನಿ. ನಮ್ಮ ಕಡೆ ವಾಟ್ರು ಸರಿ ಇಲ್ಲ, ಕಾವೇರಿ ವಾಟ್ರು ತುಂಬ ಡೇಂಜರ್. ನನಗೆ ಹಲ್ಲುಗಳ ಪ್ರಾಬ್ಲಮ್ಮು, ಬೋನ್ಸ್ ಪ್ರಾಬ್ಲಮ್ಮು ಎಲ್ಲ ಎತ್ಕೊಂಡ್ಬಿಟ್ಟಿತ್ತು. ಅದಕ್ಕೆ ಡಾಕ್ಟ್ರ್ ಹೇಳಿದ್ರು, ಫಸ್ಟು ಕಾವೇರಿ ವಾಟ್ರ್ ಕುಡಿಯೋದು ನಿಲ್ಲಿಸಿ ಫಿಲ್ಟ್ರ್ ಹಾಕ್ಸ್ಕೊಳ್ಳಿ ಅಂತ. ಈ ಅಲ್ಲಲ್ಲಿ ಸ್ಕಿನ್ ಎಲ್ಲ ಹೋಗ್ಬಿಟ್ಟಿತ್ತು, ಸ್ಕಿನ್ನೇ ಇರಲಿಲ್ಲ. ಆಮೇಲೆ ನಾವು ಫಿಲ್ಟ್ರನ್ನ ತಂದು ಫಿಕ್ಸ್ ಮಾಡಿದ್ದು. ತುಂಬ ಡೇಂಜರು ಕಾವೇರಿ ವಾಟ್ರ್, ಯಾರು ಕುಡಿಬೇಡಿ. ಅದರಲ್ಲಿ ಕೆಮಿಕಲ್ಸು ಎಲ್ಲ ಹಾಕಿ ಕ್ಲೀನ್ ಮಾಡಿರ್ತಾರೆ. ನಾವು ಅದು ಕಾವೇರಿ ವಾಟ್ರನ್ನ ನಾವು ಕುದಿಸಿ ಕುಡಿತಾ ಇದ್ದಿದ್ದು. ಆದ್ರೂ ನಮಗೆ ವಿಪರೀತ ಆಗಿತ್ತು, ಬೋನ್ಸ್ ಪ್ರಾಬ್ಲಮ್ಮು, ಹಲ್ಲು ಪ್ರಾಬ್ಲಮ್ಮು ಎಲ್ಲ. ಆಮೇಲೆ ಫಿಲ್ಟ್ರ್ ಬಂತು. ಆಮೇಲೆ ಇವಾಗ ಗೌರ್ಮೆಂಟ್ ಅವರೆಲ್ಲ ಅಲ್ಲಲ್ಲಿ ಬಿಸ್ಲರಿದು ಹಾಕಿರ್ತಾರೆ, ಕ್ಯಾನ್ಗಳು ಎತ್ಕೊಂಡು ಹೋಗ್ತಾರೆ. ನಮಗೆ ಗೊತ್ತಿಲ್ಲ ಎಷ್ಟು ಅಂತ, 5 ರೂಪಾಯಿ 10 ರೂಪಾಯಿ ಇರ್ಬೋದೇನು. ಯಾರೂ ಕುಡಿಯೋಕ್ಕೆ ಹೋಗಬೇಡಿ ಕಾವೇರಿ ವಾಟ್ರು. ಪೊಟೇಟೊ, ಆನಿಯನ್ ಕ್ಲೀನ್ ಮಾಡ್ಕೊಬೇಕು. ನಮ್ಮ ಪೊಟೇಟೋದಲ್ಲಿ ಯಾವಾಗಲೂ ಗಿಡ ಮರಗಳು ಬಂದ್ಬಿಡುತ್ತೆ, ಇಟ್ಟಿರೋ ಹತ್ರನೇ.
ಪೊಟೇಟೊನ ಸ್ಕಿನ್ ಔಟ್ ಮಾಡಬೇಕು. ಸ್ಕಿನ್ ಔಟ್ ಮಾಡಿ ತೊಳೆದು ಹಾಕಬೇಕು. ಗೈಸ್, ನಾನು 100 ರೂಪಾಯಿ ಅಲ್ಲ 50 ರೂಪಾಯಿ ಕೊಟ್ಟರು ಮಾಡಾಕ್ಬಿಡ್ತೀನಿ, 20 ರೂಪಾಯಿ ಕೊಟ್ಟರು ಅಡುಗೆ ಮಾಡಾಕ್ಬಿಡ್ತೀನಿ. ಏನೋ ಒಂದು ಮಾಡಿ ಚೆನ್ನಾಗಿ ಪ್ರಾಕ್ಟೀಸ್ ಆಗಿಬಿಟ್ಟಿದೆ. ಈ ಬಡತನದಲ್ಲೇ ಹುಟ್ಟಿ ಬೆಳೆದಿರ್ತಾರೆ ನೋಡಿ ಆ ಮಕ್ಕಳಿಗೆ, ಅವ್ರಿಗೆ ಎಲ್ಲ ಗೊತ್ತಿರುತ್ತೆ. ಕಲಿತು ಬಂದ್ಬಿಟ್ಟಿರ್ತೀವಿ. ಇರೋವಾಗ ಹೆಂಗೆ ಆಗಬೇಕು, ಇಲ್ದಿರೋವಾಗ ಹೆಂಗೆ ಯೂಸ್ ಮಾಡಬೇಕು ಅನ್ನೋದು ಚೆನ್ನಾಗಿ ತಿಳಿದಿರುತ್ತೆ. ಸ್ಟ್ರಾಂಗ್ ಇರ್ತಾರೆ. ಈ ಕಷ್ಟ ನೋಡಿಕೊಂಡು ಬೆಳೆದಿರೋ ಜನ, ಹೆಣ್ಮಕ್ಳೇ ಆಗಲಿ ಗಂಡು ಮಕ್ಕಳೇ ಆಗಲಿ. ನಿಜ ಅಲ್ವಾ? రాయిడా ఇది మెసేజ్ వస్తా ఉంది చూపిస్తాను. ಬೆಳ್ಳುಳ್ಳಿ ಬಿಡಿಸ್ಕೊತೀನಿ. ಇದು ಮೇನ್ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಇಲ್ಲಿ ಬಾ, ಅವಾಗ ಬಂದಾಗ ತೋರಿಸ್ತೀನಿ. ಗ್ಯಾಸ್ಟ್ರಿಕ್ಗೆ ಆಗಲಿ ಈ ಬೇರೆ ಏನೋ ಉಪಯೋಗಿಸ್ತಾರೆ, ಆದರೆ ಹೆಸರು ಸಡನ್ನಾಗಿ ನಿಂತ್ಕೊಳ್ತಾ ಇರೋ ವಿಡಿಯೋನು ಕೊಡ್ತಾ ಇದೆ ನೋಡಿ. ನೋಡ, ಇಲ್ಲಿ ನೀನು ಕಟ್ ಮಾಡಿ. ಸ್ವಲ್ಪ ನೀರು ಹಾಕಿದ್ದೀನಿ, ತರಕಾರಿ ಹಾಕ್ತೀನಿ, ಎಲ್ಲ ಬಿಡಿಸಿರೋದು. ಸ್ವಲ್ಪ ಸಾಲ್ಟ್, ಅನ್ನಕ್ಕೆ ರೈಸು. ಇದು ರೈಸು ಒಂದು 1/4 kg ಕೂಡ ಇರೋದಿಲ್ಲ. 1 kg 74 rupees-ಏನೋ, 1/2 kg 35. ಅದರಲ್ಲಿ ಆಫ್ ಮಾಡಿದ್ರೆ ಒಂದು 20 rupees ಇರುತ್ತೆ. ನಾವಿರೋದು ಇಬ್ಬರೇ ಅಲ್ವ, ನಮಗೆ ಸಾಕು. ಇದು ಖಾರದ ಪುಡಿ 1-2 ಸ್ಪೂನ್. ನನ್ನ ಅಡುಗೆ 100 ರೂಪಾಯಿ ಒಳಗಡೆನೆ ಮುಗೀತು. ಗ್ಯಾಸ್ ಖರ್ಚು ಅಮ್ಮಮ್ಮ ಅಂದರೆ ಎಷ್ಟು ಬೀಳ್ಬೋದು? 100ರಿಂದ 150 ರೂಪಾಯಿ ಅಂದರೆ ಜಾಸ್ತಿ ಆಗ್ಬಿಡುತ್ತೆ. ಗ್ಯಾಸು ಪ್ರತಿಯೊಂದು ನಂದು ಇನ್ಕ್ಲೂಡ್ ಮಾಡಿಕೊಂಡ್ರೆ. ಇವಾಗ ನಾನು ಖರ್ಚು ಮಾಡಿರೋದು ಇದರಲ್ಲಿ ಯಾವುದಕ್ಕೂ ಇಲ್ಲ, ಎಲ್ಲ ಮನೆಯಲ್ಲಿ ಇದ್ದಿದ್ದ ಐಟಮ್ಸೇ ನಾನು ಮಾಡಿದ್ದು. ಬಟ್ ಅಂಗಡಿಯಿಂದ ತೆಗೆದುಕೊಂಡು ಬಂದರೆ ಇಷ್ಟ ಆಗುತ್ತೆ ಅಂತ. ಇನ್ನು ನಾವು ಮಾರ್ಕೆಟ್ಗೆ ಹೋಗಿ ತಂದರೆ ಇನ್ನೂ ಕಡಿಮೆ ಬೀಳುತ್ತೆ ಬೆಲೆ. ಇದಕ್ಕೆ ಹೀಗಿದೆ. ವಾವ್, 100 ರೂಪಾಯಲ್ಲಿ ಅಡುಗೆ ಶುರು. ಲಾಸ್ಟ್ ಸ್ಟೆಪ್ಪು, ಸಾಂಬಾರಿಗೆ ಒಗ್ಗರಣೆ ಹಾಕಬೇಕು. ಸ್ವಲ್ಪ ಆಯಿಲ್, ಅನ್ನ ಎಲ್ಲ ಆಯಿತು, ಆಫ್ ಮಾಡಿದ್ದೀನಿ. ಫೈನಲ್ ಟಚ್ ಒಗ್ಗರಣೆ. ಸಾಸಿವೆ ಚಿಟಪಟ ಅಂತ ಇದೆ, ಕರಿಬೇವು ಸ್ವಲ್ಪ ಪುಡಿ ಹಾಕ್ತೀನಿ. ಆಫ್ ಮಾಡಿಬಿಟ್ಟು ಆನಲ್ಲೇ ಇಟ್ಟರೆ ಆಯಿಲು ಬಿಸಿ ಇರುತ್ತೆ ಅಲ್ವಾ, ಖಾರದ ಪುಡಿ ಹಾಕಿದ್ರೆ ತುಂಬ ಬಾಯ್ಲ್ ಆಗ್ಬಿಡುತ್ತೆ. ಒಂಚೂರು ಹಾಕ್ಕೊತೀನಿ, ಆವಾಗಲೇ ಹಾಕಿದ್ದೀನಿ ಸಾಂಬಾರಿಗೆ.
ಇವಾಗ ಕುಕ್ಕರಲ್ಲಿ ಮಿಕ್ಸ್ ಮಾಡಿ ಅರ್ಧ ಕುಕ್ಕರ್ ಸಾಂಬಾರಾಗಿದೆ. ಸ್ವಲ್ಪ ಬೇಯಿಸಿದ್ರೆ ತುಂಬ ತಿಕ್ಕಾಗ್ಬಿಡುತ್ತೆ. ಆಲೂಗಡ್ಡೆ ಬದನೆಕಾಯಿ ಇರೋದಿಲ್ಲ. ಗುಮ್ಮನ್ ಸ್ಮೆಲ್ ಬರ್ತಾ ಇದೆ. ಒಂದು ಸ್ವಲ್ಪ ಹೊತ್ತು ಬೇಯಲಿ. ಬೆಲ್ಟ್ ತೆಗೆದುಬಿಡ್ತೀನಿ, ಏಕೆಂದರೆ ಮತ್ತೆ ವಿಸಿಲ್ ಬಂದ್ಬಿಡುತ್ತೆ ಬೆಲ್ಟಿಕ್ಕದು. ಸಾಂಬಾರು ಕುದೀತಾ ಇದೆ, ಬಿಸಿ ಬಿಸಿಯಾಗಿದೆ.